ಚಾನಲ್. ಸೊ ಗೈಸ್, ಇವತ್ತು ನಾನು ಪೈಥಾನ್ ಆಪ್ರೇಟರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆಪ್ರೇಟರ್ಸ್ ಏನು, ಯಾವ ರೀತಿ ಯೂಸ್ ಮಾಡೋದು. ಸೊ ಆಪ್ರೇಟರ್ಸ್ ನಾನು ಇದಕ್ಕಿಂತ ಮುಂಚೆ ವೇರಿಯೇಬಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಕೂಡ ನಿಮಗೆ ಅದ್ರ ಬಗ್ಗೆ ಹೇಳಿದ್ದೆ. ಸೊ ಇವಾಗ ಅದು ತುಂಬ ಇಂಪಾರ್ಟೆಂಟ್. ಸೊ ಬೇಸಿಕ್ ಕಾನ್ಸೆಪ್ಟ್ ಇದು ಅಷ್ಟು. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ಕೊಂಡಿರ್ತೀನಿ. ಸೊ ದಯವಿಟ್ಟು ಎಲ್ಲರೂ ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವೆಲ್ಕಮ್ ಟು ನಿರಂಜನ್ ಕುರಾಳ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಪೈಥಾನ್ ಆಪರೇಟರ್ನ ನೋಡ್ತಾ ಇದ್ದೀವಿ. ಸೊ ಪೈಥಾನ್ ಆಪರೇಟರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಪೈಥಾನ್ ಆಪರೇಟರಲ್ಲಿ ಮೇನ್ಲಿ ನಾವು ಯಾವುದ್ಯಾವ್ದನ್ನು ಕಲಿತೀವಿ ಅಂತಂದರೆ ಅರ್ಥಮೆಟಿಕ್ ಆಪರೇಟರ್, ನೆಕ್ಸ್ಟ್ ಕಾಂಪರೇಷನ್, operators, then logical operator, then we have assignment operator, then we have bitwise operator. So these are the main things we are going to learn today. So arithmetic operations ನಾವು ನೋಡುವಾಗ ವಾಟ್ ಈಸ್ ನಥಿಂಗ್ ಬಟ್ ಅರ್ಥಮೆಟಿಕ್ ಅಂದರೆ ನಾವು ನಾರ್ಮಲ್ ಆಗಿ ಮ್ಯಾಥ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅರ್ಥಮೆಟಿಕ್ ಪ್ರಾಬ್ಲಮ್ಸ್ ಅಂತ, ಅಡಿಷನ್ ಮಾಡೋದು, ಸಬ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇಲ್ಲಿ ಎಕ್ಸ್ಟ್ರಾ ನಮಗೆ ಫ್ಲೋರ್ ಡಿವಿಷನ್ ಅಂತ ಇದೆ. ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಅಡಿಷನ್ ಯೂಸ್ ಮಾಡುವಾಗ ನಾವು ಯಾವಾಗಲೂ ಎಲ್ರಿಗೂ ಗೊತ್ತಿದೆ ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಸೇಮ್ ಪ್ಲಸ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಸೊ ನೆಕ್ಸ್ಟ್ ನಾವು ಸಬ್ಟ್ರಾಕ್ಷನ್ ಮಾಡುವಾಗ ಕೂಡ ಅಷ್ಟೇ ಮೈನಸ್ ಸಿಂಬಲ್ನ ಯೂಸ್ ಮಾಡ್ತೀವಿ ಕಾಮನ್ ಆಗಿ. ಇವಾಗ ನಾವು ಎ ಮತ್ತೆ ಬಿ ನ ಒಂದು ವ್ಯಾಲ್ಯೂ ಅಂತ ಕೊಡ್ತೀವಿ ಅಂದ್ರೆ ಎಗೆ ಒಂದು ವ್ಯಾಲ್ಯೂ, ಬಿಗೆ ಒಂದು ವ್ಯಾಲ್ಯೂ ನಾವು ಕೊಡ್ತೀವಿ ಅಂದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಅದನ್ನ ಅಡಿಷನ್ಸ್ ಅಂತೀವಿ. ಸಬ್ಟ್ರಾಕ್ಷನ್ ಮಾಡುವಾಗ ಎ ಮೈನಸ್ ಬಿ ಅಂತೀವಿ. ಮಲ್ಟಿಪ್ಲಿಕೇಶನ್ ಮಾಡುವಾಗ we use the star symbol. When we comes to division, we use the symbol bar. R ಅಂತ ಯೂಸ್ ಮಾಡ್ತೀವಲ್ಲ ನಾವು, ಅದು this is what we are using. ಫ್ಲೋರ್ ಡಿವಿಷನ್ ಅಂದ್ರೆ ಸೇಮ್ ಬಟ್ 2 ಟೈಮ್ಸ್ ಯೂಸ್ ಮಾಡ್ತೀವಿ ಇಲ್ಲಿ ಅಷ್ಟೇ. ಮಾಡ್ಯುಲಸ್ಗೆ ಪರ್ಸೆಂಟೇಜ್ ನ ಯೂಸ್ ಮಾಡ್ತೀವಿ. ಎಕ್ಸ್ಪೋನೆನ್ಷಿಯಲ್, ಡಬಲ್ ಸ್ಟಾರ್. ನೆನ್ಪಿಟ್ಕೊಳ್ಳಿ, ಅಡಿಷನ್ ಮಾಡುವಾಗ ಪ್ಲಸ್ ಇದೆಲ್ಲ ಯಾವ್ದು ಕನ್ಫ್ಯೂಷನ್ಸ್ ಆಗಲ್ಲ. ಇದ್ ಮೂರ್ ಸ್ವಲ್ಪ ಹೊಸದು ಅನ್ಸುತ್ತೆ. ಫ್ಲೋರ್ ಡಿವಿಷನ್ ನ ಡಬಲ್ ಆರ್ ಅಥವಾ ಡಬಲ್ ಸ್ಲಾಶ್ ಯೂಸ್ ಮಾಡ್ತೀವಿ. ಮಾಡ್ಯುಲಸ್ಗೆ ಪರ್ಸೆಂಟೇಜ್ ಯೂಸ್ ಮಾಡ್ತೀವಿ. ಎಕ್ಸ್ಪೋನೆನ್ಷಿಯಲ್ಗೆ ಡಬಲ್ ಸ್ಟಾರ್ ನ ಯೂಸ್ ಮಾಡ್ತೀವಿ. ಸೊ ಗೈಸ್, ನಾವು ಕಾಂಪರೇಷನ್ಸ್ ಆಪರೇಟರ್ಸ್ ನ ನೋಡೋಣ. ಕಾಂಪರೇಷನ್ಸ್ ಆಪರೇಟರ್ಸ್ ಆರ್ ನಥಿಂಗ್ ಬಟ್ ವಿಚ್ ವಿ ಯೂಸ್ ಟು ಕಂಪೇರ್ ದ ಟೂ ಥಿಂಗ್ಸ್. ಇವಾಗ ನಾವು ಎ ವ್ಯಾಲ್ಯೂ 2 ಅಂತ ಕೊಟ್ಟು ಬಿ ವ್ಯಾಲ್ಯೂ 2 ಅಂತ ಕೊಟ್ಟು ಎ ಮತ್ತೆ ಬಿ ಈಕ್ವಲ್ ಇದೆಯಾ ಇಲ್ಲ ಅನ್ನೋದನ್ನ ಕಂಪೇರ್ ಮಾಡ್ತಿದ್ದೀವಿ. ಇಲ್ಲಿ ನಾವು ಈಕ್ವಲ್ ಇದೆಯಾ, ಈಕ್ವಲ್ ಇಲ್ಲ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಜಾಸ್ತಿ ಅಥವಾ ಈಕ್ವಲ್ ಇದೆಯಾ, ಕಡಿಮೆ ಅಥವಾ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಐ ಮೀನ್ ಕಂಪೇರ್ ಮಾಡ್ತೀವಿ. ಸೊ ದಟ್ ಆಲ್ ಕಮ್ಸ್ ಅಂಡರ್ ಕಂಪರೇಷನ್ ಆಪರೇಟರ್ಸ್. ಸೊ ಈಕ್ವಲ್ ಸಿಂಬಲ್ ಯಾವುದು ಅಂದ್ರೆ ಡಬಲ್ ಈಕ್ವಲ್ಸ್. ನಾಟ್ ಈಕ್ವಲ್ ಗೆ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ನ ಒಂದು ಯೂಸ್ ಮಾಡಿ, ಒಂದು ಈಕ್ವಲ್ ಸಿಂಬಲ್ ನ ಯೂಸ್ ಮಾಡಿದ್ರೆ ಅದನ್ನ ನಾಟ್ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಗ್ರೇಟರ್ ದ್ಯಾನ್ ಈಸ್ ನಥಿಂಗ್ ಬಟ್ ನಾರ್ಮಲಿ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಲೆಸ್ ದ್ಯಾನ್ ಕೂಡ ಅಷ್ಟೇ, ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ಐತಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಇಲ್ಲಿ ದಿಸ್ ಇಸ್ ಗ್ರೇಟರ್ ದ್ಯಾನ್ ಸಿಂಬಲ್, ದಿಸ್ ಇಸ್ ಈಕ್ವಲ್ ಸಿಂಬಲ್, ದಿಸ್ ವಿ ಕಾಲ್ ಆಸ್ ಅನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್.
when it comes to the less than or equal, it is also in the same case. This is the lower less than, this is equal, this together we call as an less than or equal. Here we are comparing the two values, that's why these are all called as compression operators. Sorry guys, it is not compression operator, it is comparison operator. ಸೊ ನೆಕ್ಸ್ಟ್ ಆಪರೇಟರ್ಸ್ ನೋಡೋದಾದ್ರೆ ಲಾಜಿಕಲ್ ಆಪರೇಟರ್ಸ್. ಸೊ ಲಾಜಿಕಲ್ ಆಪರೇಟರ್ಸ್ ನಮ್ಗೆಲ್ಲರಿಗೂ ಸ್ವಲ್ಪ ಗೊತ್ತೇ ಇರುತ್ತೆ. ನಾವು 10th ಅಲ್ಲೂ ಸ್ವಲ್ಪ ನೋಡಿದೀವಿ, PUC ಓದಿರ್ತೀವಿ, ಇವಾಗೂ ಕೂಡ ಒಂದ್ ಸ್ವಲ್ಪ ಓದಿರ್ತೀವಿ. ಸೊ ಲಾಜಿಕಲ್ ಆಪರೇಟರ್ಸ್ ಅಂಡ್ ಗೇಟ್, ನಾರ್ ಗೇಟ್, ಆರ್ ಗೇಟ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನೇ ನಾನು ಇವಾಗ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಲ್ಲ. ಸೊ ಇಲ್ಲಿ ನಾವು ಲಾಜಿಕಲ್ ಆಪರೇಟರ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಎರಡು ಸ್ಟೇಟ್ಮೆಂಟ್ಸ್ ನ ಕಂಬೈನ್ ಮಾಡ್ತೀವಿ. ಅಂದ್ರೆ ಇವಾಗ a is equal to something value 2 ಅಂತ, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲ್ಲಿಂಗ್, a ವ್ಯಾಲ್ಯೂ 2 ಅಂತ ಕೊಡ್ತೀವಿ, b ವ್ಯಾಲ್ಯೂ 3 ಅಂತ ಕೊಡ್ತೀವಿ. ಅದೆರಡನ್ನ ನಾವು ಕಂಬೈನ್ ಮಾಡೋಕೆ ಅಂಡ್ ಅಂತ ಯೂಸ್ ಮಾಡ್ತೀವಿ. ಅಥವಾ ಅದನ್ನು ಸರಿ ಆಗಲ್ಲ ಅಂತಂದ್ರೆ, ಸರ್ ಇವಾಗ ಇಫ್ ದ ಎ ಅನ್ನೋ ಸ್ಟೇಟ್ಮೆಂಟ್ ಏನೋ ಟ್ರೂ ಅಂತ ಇದೆ ಅನ್ಕೊಳ್ಳಿ, ಬಿ ಅನ್ನೋ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಇದೆ. ಟ್ರೂ ಆರ್ ಫಾಲ್ಸ್ ಅಂತ ಅಂದ್ರೆ ಟ್ರೂ, ಆರ್ ಯೂಸ್ ಮಾಡುವಾಗ ಟ್ರೂ ಬರುತ್ತೆ. ಆರ್ ಗೇಟ್ ಲಾಜಿಕ್ ನ ಯೂಸ್ ಮಾಡ್ಬೇಕು ಇಲ್ಲಿ. ಅಂಡ್ ಗೇಟ್ ಲಾಜಿಕ್ ಯೂಸ್ ಮಾಡುವಾಗ ಟ್ರೂ ಆರ್ ಫಾಲ್ಸ್, ಟ್ರೂ ಅಂಡ್ ಫಾಲ್ಸ್ ಅಂತ ಕೇಳಿದ್ರೆ ಏನ್ ಬರುತ್ತೆ, ಫಾಲ್ಸ್ ಈಸ್ ನಥಿಂಗ್ ಬಟ್ 1 and 0, 1 or 0, 1 not means 1 dash, ಲೈಕ್ ದಟ್. ಸೊ ಇಲ್ಲಿ ನಾವು ಯಾವುದೇ ರೀತಿಯ ಸಿಂಬಲ್ಸ್ ನ ಯೂಸ್ ಮಾಡಲ್ಲ, ಎ ಅಂಡ್ ಬಿ. ಇಲ್ಲಿ ಸ್ಮಾಲ್ ಲೆಟರ್ಸ್ ನ ಯೂಸ್ ಮಾಡಬೇಕು, ಬಟ್ ನಾನು ಇಲ್ಲಿ ಕ್ಯಾಪಿಟಲ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಟೈಪ್ ಮಾಡುವಾಗ, ಕೋಡಿಂಗ್ ಮಾಡುವಾಗ ನಾನು ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೀನಿ. ಎ ಆರ್ ಬಿ. ಸೊ ನಾಟ್ ಯೂಸ್ ಮಾಡುವಾಗ ಎ ನಾಟ್, ಇಷ್ಟೇ. ದಿಸ್ ಈಸ್ ಆಲ್ ಅಬೌಟ್ ಲಾಜಿಕಲ್ ಗೇಟ್ಸ್. ಸೊ ಲಾಜಿಕಲ್ ಗೇಟ್ಸ್ ನಥಿಂಗ್ ಬಟ್ ಎರಡು ವ್ಯಾಲ್ಯೂನ ನಾವು ಕಂಬೈನ್ ಮಾಡ್ತಿದೀವಿ ಅಂತ ಅರ್ಥ. ಸೊ ಅಸೈನ್ಮೆಂಟ್ ಆಪರೇಟರ್ಸ್ ಹೇಳೋದಾದ್ರೆ, ಅಸೈನ್ಮೆಂಟ್ ಆಪರೇಟರ್ಸ್ ಏನಕ್ಕೆ ಅಂದ್ರೆ ವ್ಯಾಲ್ಯೂಸ್ ನ ಅಸೈನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇವಾಗ ಎ ವ್ಯಾಲ್ಯೂ 2 ಅಂತ ಹೇಳ್ತೀವಿ, ಹೇಳುವಾಗ ಎ ವ್ಯಾಲ್ಯೂ 2 ಅಂತ ಹೇಳ್ತೀವಿ, ಬಟ್ ನಾವು ಕೋಡಿಂಗ್ ಮಾಡುವಾಗ ಎ ವ್ಯಾಲ್ಯೂ ಅಂತ ಬರೆಯಕ್ಕಾಗಲ್ಲ. ಅಲ್ಲಿ ಒಂದು ನಾವು ಆಪರೇಟರ್ಸ್ ಅಂದ್ರೆ ಸಮಥಿಂಗ್ ಒಂದು ಏನಾದ್ರೂ ಸೈನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಬೇಕು. ಸೊ ದೋಸ್ ಆರ್ ನಥಿಂಗ್ ಬಟ್ ಅಸೈನ್ಮೆಂಟ್. ಸೊ ಅಸೈನಿಂಗ್ ಎನ್ ವ್ಯಾಲ್ಯೂ ಟು ದ ವೇರಿಯೇಬಲ್, ದಟ್ ಈಸ್ ವಾಟ್ ವೇರಿಯೇಬಲ್ಸ್ ಫಸ್ಟ್ ಅಲ್ಲಿ ನಾನು ಹೇಳಿದ್ದೆ. ಐ ಮೀನ್ ಪೈಚಾರ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅಸೈನಿಂಗ್ ಎನ್ ವ್ಯಾಲ್ಯೂ ಟು ಅನ್ ವೇರಿಯೇಬಲ್ ವಿ ಯೂಸ್ ದ operators. So I am repeating that here only. Through these values we are assigning some value to the variables. So assignment nothing but equals. Addition, assignment, I have to write here assignment, please keep it in your mind. Addition assignment means plus equals. Subtraction assignment means minus equals. Multiplication assignment means star equals. Division assignment means bar equals. Floor division means double bar equals. Modulus means in percentage equals. Exponential means double star equals. I have missed a single star here. Double star equals. Assignments nothing but we are assigning a value. For example, let me assign a value. So I am assigning a value a equals 78. Means here 78 is an data, a we call as an variable, it's something variable. So we are using here an equal symbol, means that is an operator. Here we are assigning this value, a value as an 78. So that is why we use a equals 78. That's all, nothing here. So let me erase. Next we move on to the bitwise operator.
So guys, at last we have look on bitwise operators. Bitwise operators are nothing but they are used to perform operations on binary numbers. So binary numbers means we already know that we here use and nor XOR or not get. So left shift ಮತ್ತು ರೈಟ್ ಶಿಫ್ಟ್ ಇಲ್ಲಿ ಎಕ್ಸ್ಟ್ರಾ ಆಗಿದೆ, ಅದು ಏನು ಅಂತ ಹೇಳ್ತೀನಿ. ಸೊ ಅಂಡ್ಗೆ ನಾವು ಕಾಮನ್ ಆಗಿ ಅಂಡ್ ಇಲ್ಲಿ ಮೇಲೆ ಫಂಡಮೆಂಟಲ್ಸ್ ಕೀ ಇರುತ್ತಲ್ಲ, ಅದ್ರ ಕೆಳಗಡೆ 1 2 3 4 5 6 ಅಪ್ ಟು 9 ತನಕ 0 ತನಕ ನಂಬರ್ಸ್ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡಿರೋದು. ಸೊ ಈ ಅಂಡ್ ಬಂದು 7 ಅಲ್ಲಿ ಇದೆ. ನೆಕ್ಸ್ಟ್ ಆರ್ ಯೂಸ್ ಮಾಡುವಾಗ ಸಿಂಗಲ್ ಕೋಟ್ ಅಪೋಸ್ಟ್ರೋಫ್ ಯೂಸ್ ಮಾಡ್ತೀವಿ, JKL ಆಮೇಲೆ ಸೆಮಿಕೋಲನ್ ಪಕ್ಕದ ಬಟನ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾಟ್ ಎಕ್ಸಾರ್ ಯೂಸ್ ಮಾಡುವಾಗ ನಂಬರ್ 6 ಅದನ್ನ ಯೂಸ್ ಮಾಡ್ತೀವಿ. ಅದು ಕ್ಯಾಪ್ ಐ ಕ್ಯಾಪ್ ಜೆ ಕ್ಯಾಪ್ ವೆಕ್ಟರ್ಸ್ ಬರೆಯುವಾಗ ಯೂಸ್ ಮಾಡ್ತೀವಲ್ಲ ಅದು. ಸೊ ನೆಕ್ಸ್ಟ್ ನಾಟ್ ಗೆಟ್ ಯೂಸ್ ಮಾಡುವಾಗ ಇಲ್ಲಿ ಟ್ಯಾಬ್ ಅಂತ ಇದೆಯಲ್ಲ, ಸ್ಟಾರ್ಟಿಂಗ್ ಟ್ಯಾಬ್ ಮೇಲ್ಗಡೆ ಇರೋದು ಅಂದ್ರೆ 1 ಗಿಂತ ಮುಂಚೆ ಇರೋದು, ಶಿಫ್ಟ್ ಒತ್ತಿ ಅದನ್ನ ಓದ್ಬೇಕು. ಸೊ ಲೆಫ್ಟ್ ಶಿಫ್ಟ್ಗೆ 2 ಲೆಸ್ ದನ್ ಸಿಂಬಲ್, ರೈಟ್ ಶಿಫ್ಟ್ಗೆ 2 ಗ್ರೇಟರ್ ದನ್ ಸಿಂಬಲ್. ಸೊ ನಾನು ಇವಾಗ ಇದನ್ನೆಲ್ಲನೂ ನಿಮ್ಗೆ ಏನು ಪ್ರೋಗ್ರಾಮ್ ಬರ್ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿತ್ ಎಕ್ಸಾಂಪಲ್, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಪ್ರೋಗ್ರಾಮ್ ಅಲ್ಲಿ ನೋಡೋಣ. ಸೊ ಗೈಸ್, ಇಲ್ಲಿ ಒಂದು ಸಿಂಪಲ್ ಪ್ರೋಗ್ರಾಮ್ ನ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಸೊ ನಾನು ಇಲ್ಲಿ ಪ್ರೋಗ್ರಾಮ್ಸ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್ಗೆ ಪ್ರೋಗ್ರಾಮ್ ಎಕ್ಸಾಂಪಲ್ ತರ ನೋಡೋಣ. ನಾನು ನಾರ್ಮಲ್ ಆಗಿ ಫಸ್ಟ್ಗೆ ಹೆಂಗ್ ಯೂಸ್ ಮಾಡ್ತಿದ್ದೆ, ಅಡಿಷನ್ ಸಬ್ಟ್ರಾಕ್ಷನ್, ಇಲ್ಲಿ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಆ ತರದ್ದೇನು ಹೆವಿ ಇರೋದಿಲ್ಲ. ಸೊ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಅರ್ಥಮೆಟಿಕ್ ಆಪರೇಟರ್ಸ್ ನೋಡುವಾಗ ನೋಡಿದ್ವಿ, ಅಡಿಷನ್ ಮಾಡಿದ್ವಿ, ಸಬ್ಟ್ರಾಕ್ಷನ್ ಮಾಡಿದ್ವಿ. ಸೊ ಮತ್ತೆ ಏನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ನೆಕ್ಸ್ಟ್ ಡಿವಿಷನ್ ಮಾಡಿದ್ವಿ, ನೆಕ್ಸ್ಟ್ ಫ್ಲೋರ್ ಡಿವಿಷನ್ ಮಾಡಿದ್ವಿ. ಫ್ಲೋರ್ ಡಿವಿಷನ್ ಸಿಂಬಲ್ ಡಬಲ್ ಬಾರ್. ಓಕೆ. ಸೊ ನೆಕ್ಸ್ಟ್ ಮಾಡ್ಯುಲಸ್ ಯೂಸ್ ಮಾಡಿದ್ವಿ. ಮಾಡ್ಯುಲಸ್ಗೆ ಸಿಂಬಲ್ ಪರ್ಸೆಂಟೇಜ್ 5 ಇದೆ ಅಲ್ಲ ಅದು. ಸೊ ನೆಕ್ಸ್ಟ್ ಏನ್ ಯೂಸ್ ಮಾಡಿದ್ವಿ, ಎಕ್ಸ್ಪೋನೆನ್ಷಿಯನ್ ಮಾಡಿದ್ವಿ. ಎಕ್ಸ್ಪೋನೆನ್ಷಿಯನ್ಗೆ ಸಿಂಬಲ್ ಡಬಲ್ ಸ್ಟಾರ್. ಸೊ ಇವಾಗ ಇದಿಷ್ಟು ಅರ್ಥಮೆಟಿಕ್ ಆಪರೇಟರ್ಸ್: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಫ್ಲೋರ್ ಡಿವಿಷನ್, ಮಾಡ್ಯುಲಸ್, ಎಕ್ಸ್ಪೋನೆನ್ಷಿಯಲ್. ಸೊ ಇದನ್ನ ನಾವ್ ಇವಾಗ ರನ್ ಮಾಡೋಣ. ನಮ್ಗೆ ರಿಸಲ್ಟ್ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅರ್ಥಮೆಟಿಕ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇವಾಗ ಅರ್ಥಮೆಟಿಕ್ ಆಪರೇಷನ್ಸ್ ಆಯ್ತು. ನೆಕ್ಸ್ಟ್ ಕಂಪ್ಯಾರಿಸನ್ ಆಪರೇಟರ್ಸ್ ಅಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದೆ, ನಾನು ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಇಲ್ಲಿ ವಿತ್ ಎಕ್ಸಾಂಪಲ್ ಮಾಡೋದ್ರಿಂದ ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ನಾನು ರ್ಯಾಂಡಮ್ ಆಗಿ ಯಾವ್ದಾವ್ದು ವ್ಯಾಲ್ಯೂಸ್ ತಗೊಂಡಿದ್ದೀನಿ, ಇದೆ ಅದೇ ಅಂತ ಏನಿಲ್ಲ. ಸೊ ಇವಾಗ ನಾವು ಫಸ್ಟ್ ಏನ್ ಮಾಡಿದ್ವಿ, ಈಸ್ ಈಕ್ವಲ್ ಅಂತ ತಗೊಂಡಿದ್ವಿ. ನೆಕ್ಸ್ಟ್ ನಾಟ್ ಈಕ್ವಲ್ ಅಂತ ತಗೊಂಡಿದ್ವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಇವಾಗ ಎ ವ್ಯಾಲ್ಯೂ ಬಿ ವ್ಯಾಲ್ಯೂಗೆ ಈಕ್ವಲ್ ಇದೆನಾ, ಈಕ್ವಲ್ ಇಲ್ವಾ, ಆಮೇಲೆ ಗ್ರೇಟರ್ ದ್ಯಾನ್ ಇದೆನಾ, ಲೆಸ್ ದ್ಯಾನ್ ಇದೆನಾ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಇದೆಯಾ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಇದೆಯಾ, ಆ ತರನ ಟೈಪ್ ಏನು ಕಂಡುಹಿಡಿಯೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಸಾರಿ, ನಾನು ಇಲ್ಲಿ ಮಾತಾಡ್ಕೊಂತ ಎ ಮತ್ತೆ ಬಿ ನ ಟೈಪ್ ಮಾಡದೆ ಮರ್ತ್ಬಿಟ್ಟಿದ್ದೆ. ಪ್ರೋಗ್ರಾಮ್ ಹೆಂಗಾದ್ರೂ ಟೈಪ್ ಆಗ್ಬೇಕು ಹಂಗ್ ಮಾಡಿದ್ರೆ. ಸೊ ನೀವು ಹಂಗೆ ಮಾಡಬೇಡಿ. ನೆಕ್ಸ್ಟ್ ಈಕ್ವಲ್ ನಾಟ್ ಈಕ್ವಲ್ ಆಯ್ತು. ನೆಕ್ಸ್ಟ್ ಯಾವ್ದಿದೆ,
ಲೆಸ್ ದ್ಯಾನ್ ಇದೆ. ಫಸ್ಟ್ ಗ್ರೇಟರ್ ದ್ಯಾನ್ ನೋಡೋಣ, ನೆಕ್ಸ್ಟ್ ಲೆಸ್ ದ್ಯಾನ್ ನೋಡೋಣ. ಸೊ ಗ್ರೇಟರ್ ದ್ಯಾನ್ ಆಯ್ತು, ಲೆಸ್ ದ್ಯಾನ್ ಆಯ್ತು, ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್. Greater than or equals. Next, less than or equals. Sorry, ಮೇಲ್ಗಡೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಬರ್ದೀನಿ, ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್. ಸೊ ಇಲ್ಲಿ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಎರಡು ವ್ಯಾಲ್ಯೂಸ್ ಕೊಟ್ಟಿದೀವಲ್ಲ, ಇವೆರಡು ಈಕ್ವಲ್ ಇದೆನಾ ಇಲ್ವಾ, ಈಕ್ವಲ್ ಇಲ್ವಾ, ಅಥವಾ ಗ್ರೇಟರ್ ದ್ಯಾನ್ ಇದೆನಾ, ಅಥವಾ ಲೆಸ್ ದ್ಯಾನ್ ಇದೆನಾ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಇದೆನಾ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಇದೆನಾ ಅಂತ ಕಂಡುಹಿಡಿಯೋದು. ಇದನ್ನ ನಾವಿಲ್ಲಿ ಮಾಡ್ತಿದೀವಿ. ಸೊ ಇಲ್ಲಿ ನೋಡಿ 45 is equal to 24, it is wrong thing, so false. ನೆಕ್ಸ್ಟ್ ಏನಿದೆ, 45 not equal to 24, true. True. 45 is greater than 24, true. 45 is less than 24, false. 45 is less than or equal to, less than or equal to, not, false. 45 is greater than or equal to, ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು. ಸೊ ದಿಸ್ ಇಸ್, ಇಲ್ಲಿ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಕಂಪ್ರೇಷನ್ ಆಪರೇಟರ್ಸ್ ಅಂದ್ರೆ ಏನು, ಅಂದ್ರೆ ಎರಡು ವ್ಯಾಲ್ಯೂಸ್ ನ ಇಲ್ಲಿ ನಾವು ಕಂಪೇರ್ ಮಾಡ್ತಿದೀವಿ ಅಂತ ಅರ್ಥ. ಸೊ ನೆಕ್ಸ್ಟ್ ನಾವು ಕಂಪ್ರೇಷನ್ ಆದ್ಮೇಲೆ ಲಾಜಿಕಲ್ ಆಪರೇಟರ್ಸ್ ನೋಡೋಣ. ಲಾಜಿಕಲ್ ಆಪರೇಟರ್ಸ್ ತುಂಬಾ ಈಸಿ. ಇವಾಗ ಎ ವ್ಯಾಲ್ಯೂ ನಾವು ಟ್ರೂ ಕೊಡೋಣ, ನೆಕ್ಸ್ಟ್ ಬಿ ವ್ಯಾಲ್ಯೂ ಫಾಲ್ಸ್ ಕೊಡೋಣ. ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಟೈಪ್ ಮಾಡಬೇಕು, ನೀವು ಇಲ್ಲ ಅಂದ್ರೆ ಅದು ಎರರ್ ಅಂತ ತೋರಿಸುತ್ತೆ. ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಲೆಟರ್ ಕೂಡ ಆದಷ್ಟು ಕ್ಯಾಪ್ಸ್ ಲಾಕ್ ಯೂಸ್ ಮಾಡಕ್ ಟ್ರೈ ಮಾಡಿ. ಇಲ್ಲೂ ಕೂಡ ಅಷ್ಟೇ ಟಿ ಕ್ಯಾಪಿಟಲ್ ಇರಲಿ. ಸೊ ಎ ಟ್ರೂ ಬಿ ಟ್ರೂ ಅಂತ, ಎ ಟ್ರೂ ಬಿ ಫಾಲ್ಸ್ ಅಂತ ಕೊಟ್ಟಿದೀವಿ. ಇವಾಗ ನಾವು ಲಾಜಿಕಲ್ ಗೇಟ್ ಆಪರೇಟರ್ಸ್ ಇದೆಯಲ್ಲ ಅದನ್ನೆಲ್ಲದನ್ನು ಅಪ್ಲೈ ಮಾಡೋಣ. ಫಸ್ಟ್ ಸಾರಿ ಅಷ್ಟು ಕ್ಯಾಪಿಟಲ್ ಬಂತ, ಫಸ್ಟ್ ಅಂಡ್ ಆಪರೇಟರ್ ನ ಯೂಸ್ ಮಾಡೋಣ. ನೆಕ್ಸ್ಟ್ ಆರ್ ಆಪರೇಟರ್ ನ ಯೂಸ್ ಮಾಡೋಣ. ನೆಕ್ಸ್ಟ್ ನಾಟ್ ಎ. ಸೊ ಲಾಜಿಕ್ ಗೇಟ್ಸ್ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲ, ಇವಾಗ ಕ್ರಾಸ್ ವೆರಿಫೈ ಮಾಡೋದಷ್ಟೇ. ಈ ಲಾಸ್ಟ್ 3 ಇದೆಲ್ಲ ಇದು ಎ ಅಂಡ್ ಬಿ ಟ್ರೂ ಅಂಡ್ ಫಾಲ್ಸ್, ಐ ಮೀನ್ 1 ಅಂಡ್ 0 ಏನಾಗುತ್ತೆ, 1 ಅಂಡ್ 0 0 ಆಗುತ್ತೆ. ಎ ಆರ್ ಬಿ, ಆರ್ ಗೇಟ್ ಎ ಆರ್ ಬಿ ಎರಡರಲ್ಲಿ ಒಂದು, ಎ ಟ್ರೂ ಇದೆ ಸೊ ಟ್ರೂ ಬಂತು, 1 ಆರ್ 0 ಅಂದ್ರೆ 1 ಬರ್ತಿತ್ತು. ನಾಟ್ ಎ 0, ಎ ವ್ಯಾಲ್ಯೂ ಅಕಸ್ಮಾತ್ ನಾವು 0 ಕೊಟ್ಟಿದ್ರೆ ಇಲ್ಲಿ 1 ಬರೋದು. ಸೊ ಇಲ್ಲಿ ಎ ವ್ಯಾಲ್ಯೂ ಟ್ರೂ ಕೊಟ್ಟಿದ್ವಿ, ಇಲ್ಲಿ ಫಾಲ್ಸ್ ಬಂದಿದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲಾಜಿಕಲ್ ಆಪರೇಟರ್ಸ್. ನೆಕ್ಸ್ಟ್ ಆಪರೇಟರ್ ಬಂದು ಅಸೈನ್ಮೆಂಟ್ ಆಪರೇಟರ್ಸ್. ಅಸೈನ್ಮೆಂಟ್ ಆಪರೇಟರ್ಸ್ಗೆ ಸೊ ನಾನು ಅಷ್ಟು ಮಾಡಲ್ಲ, ಒಂದ್ 2-3 ಮಾಡಿ ತೋರಿಸ್ತೀನಿ. ಅಸೈನ್ಮೆಂಟ್ಗೆ ನಮ್ಗೆ ಏನೇನಿದೆ, ಅಸೈನ್ಮೆಂಟ್ ಇದೆ, ಅಡಿಷನ್ ಅಸೈನ್ಮೆಂಟ್ ಅಂತ ಇದೆ, ಸಬ್ಟ್ರಾಕ್ಷನ್ ಅಸೈನ್ಮೆಂಟ್ ಅಂತ ಇದೆ, ಸೊ ಮಲ್ಟಿಪ್ಲಿಕೇಶನ್ ಅಸೈನ್ಮೆಂಟ್ ಇದೆ, ಡಿವಿಷನ್ ಅಸೈನ್ಮೆಂಟ್ ಇದೆ, ಫ್ಲೋರ್ ಡಿವಿಷನ್ ಇದೆ, ಮಾಡ್ಯುಲಸ್ ಇದೆ, ಎಕ್ಸ್ಪೋನೆನ್ಷಿಯಲ್ ಇದೆ. ಸೊ ಅದೆಲ್ಲ ಮಾಡಿದ್ರೆ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಮಾಡ್ತಿಲ್ಲ. ಸೊ ಇಲ್ಲಿ ಒಂದೆರಡು ರ್ಯಾಂಡಮ್ ಆಗಿ ಮಾಡ್ತೀನಿ ನಾನು ಅಷ್ಟೇ. ಯಾವ್ದು ಯೂಸ್ ಮಾಡೋಣ, ಅಡಿಷನ್ ಅಸೈನ್ಮೆಂಟ್ ನ ಯೂಸ್ ಮಾಡೋಣ.
ಅಡಿಷನ್ ಅಸೈನ್ಮೆಂಟ್ ನ ಯೂಸ್ ಮಾಡೋಣ, ಅಥವಾ ಇಲ್ಲಾಂದ್ರೆ ಮೇಲ್ಗಡೆ ಬರ್ದ್ಬಿಡೋಣ. a plus r equals ಅಡಿಷನ್ ಒಂದು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ನೋಡೋಣ. ಇಲ್ಲೆಲ್ಲ ಗ್ಯಾಪ್ ಇಡಬೇಕು, ಸಾರಿ. ಪ್ರಿಂಟ್ ಅಂತ ಕೊಡೋಣ. ಸೊ ಇವಾಗ ನಾವ್ ಇದಿಷ್ಟು ಕೋಡ್ ಮಾಡಿರೋದು ಯಾವುದಕ್ಕೋಸ್ಕರ, ಅಸೈನ್ಮೆಂಟ್ ಆಪರೇಟರ್ಸ್ಗೆ ಅಂತ ಮಾಡಿದ್ದೀವಿ. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಎ ಪ್ಲಸ್ ಅಸೈನ್ಮೆಂಟ್ ಬಿ ಅಂದ್ರೆ ಇಲ್ಲಿ ಆಡ್ ಮಾಡಿದೆ. ಸೊ 23 plus 45 is equal to 68. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಇದನ್ನಾದ್ರೂ ಯೂಸ್ ಮಾಡ್ಬೋದು, ಅದನ್ನಾದ್ರೂ ಯೂಸ್ ಮಾಡ್ಬೋದು. ಇದೇ ಯೂಸ್ ಮಾಡ್ಬೇಕು, ಅದೇ ಯೂಸ್ ಮಾಡ್ತಾ ಇಲ್ಲ. ಐ ಮೀನ್ ಅರ್ಥಮೆಟಿಕ್ ಆಪರೇಷನ್ಸ್ ಆದ್ರೂ ಯೂಸ್ ಮಾಡಿದ್ರು, ಅಸೈನ್ಮೆಂಟ್ ಆಪರೇಟರ್ಸ್ ಯೂಸ್ ಮಾಡಿದ್ರು. ನಾವು ಕೋಡಿಂಗ್ ಮಾಡುವಾಗ ಇದು ಈ ಆಪರೇಟರ್, ಇದು ಈ ಆಪರೇಟರ್ ಅಂತ ಅಷ್ಟು ತಲೆ ಕೆಡ್ಸ್ಕೊಳಲ್ಲ, ಸುಮ್ನೆ ಕೋಡ್ ಮಾಡ್ಕೊಂತ ಹೋಗ್ತಿರ್ತೀವಿ. ಬಟ್ ಇದು ಜಸ್ಟ್ ನಮ್ಗೆ ರೆಫರೆನ್ಸ್ಗೋಸ್ಕರ, ಬೇಸಿಕ್ಸ್ ಇದು ಅಷ್ಟು ಪೈಥಾನ್ ಅಲ್ಲಿ. ಸೊ ಅದು ಗೊತ್ತಿರ್ಲಿ ಅಂತ ನಾನು ಹೇಳ್ಕೊಂತ ಹೋಗ್ತೀನಿ. ಸುಮ್ಮನೆ ನನಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿದ್ದಂಗೆ ನಿಮ್ಗೆ ಪ್ರೋಗ್ರಾಮ್ ಹೇಳ್ಕೊಂತ ಹೋದ್ರೆ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ನಾನು ಇಲ್ಲೇ ಸ್ವಲ್ಪ ಹೇಳಿದ್ದೀನಿ. ಸೊ ಬಿಟ್ ವೈಸ್ ಆಪರೇಟರ್ಸ್ ಅವೆಲ್ಲ ಬೈನರಿ ಅಲ್ಲಿ ಇರೋದ್ರಿಂದ ನಾವು ಯಾವ್ದಾದ್ರು ಒಂದು ವ್ಯಾಲ್ಯೂನ ಅದಕ್ಕೆ ಕೊಡ್ತೀವಿ ಅಂತಂದ್ರೆ ಅದು ಕೂಡ ಬೈನರಿಯಲ್ಲಿ ನಾವು ಬರಿಬೇಕು. 1 ಅಥವಾ 0 ಅಥವಾ ಅದೇನಿರುತ್ತೋ ಆ ವ್ಯಾಲ್ಯೂನ ಅದನ್ನ ನಾವು ಬರಿಬೇಕು. ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ಇವಾಗ ಎ ವ್ಯಾಲ್ಯೂ ನಾನು 5 ಕೊಟ್ಟಿದ್ದೀನಿ. ಬೈನರಿಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಬೈನರಿಯಲ್ಲಿ 1 0 ಆ ತರ ಬರ್ದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 5 ನ ನಾವು ಬೈನರಿಯಲ್ಲಿ ಬರ್ದಾಗ not 3, this is hash binary 5 ಏನಾಗುತ್ತೆ ಅಂದ್ರೆ ಐ ಥಿಂಕ್ 101 ಕರೆಕ್ಟಾ? ಓಕೆ. ನೆಕ್ಸ್ಟ್ ಬಿ ವ್ಯಾಲ್ಯೂ 3 ಕೊಡ್ತೀನಿ, ಮತ್ತೆ ಇದು ಕೂಡ ಬೈನರಿಯಲ್ಲೇ ಬರಬೇಕು. ಸೊ 3 ನ ಬೈನರಿಯಲ್ಲಿ ಬರ್ದಾಗ 011. ಓಕೆ. ಸೊ ನಾವಿಲ್ಲಿ ಆಪರೇಟರ್ಸ್ ನ ಯಾವ್ದಾದ್ರು ಯೂಸ್ ಮಾಡಿದ್ವಿ, ಬಿಟ್ ಅಂಡ್ ಬಿಟ್ ವೈಸ್ ಅಂಡ್ ಬಿಟ್ ವೈಸ್ ಆರ್, ಬಿಟ್ ವೈಸ್ ಎಕ್ಸಾರ್, ಬಿಟ್ ವೈಸ್ ನಾಟ್, ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಯೂಸ್ ಮಾಡಿದ್ವಲ್ಲ. ಸೊ ನಾನಿಲ್ಲಿ ಅದು ಸೇಮ್ ಒಂದೆರಡು ಯಾವ್ದಾದ್ರು ಯೂಸ್ ಮಾಡಿ ತೋರಿಸ್ತೀನಿ. ಪ್ರಿಂಟ್ ಎ ಬಿಟ್ ವೈಸ್ ನಾಟ್ ಯೂಸ್ ಮಾಡ್ತೀನಿ ಇಲ್ಲಿ. ಸೊ ಬಿಟ್ ವೈಸ್ ನಾಟ್ ಯೂಸ್ ಮಾಡುವಾಗ ಇದು ಒಂದಿರಲಿ, ಬಿಟ್ ವೈಸ್ ನಾಟ್ ಒಂದು ಯೂಸ್ ಮಾಡಿದೀನಿ. ನೆಕ್ಸ್ಟ್ ಲೆಫ್ಟ್ ಶಿಫ್ಟ್ ರೈಟ್ ಶಿಫ್ಟ್ ಮಾಡಿದ್ದೀವಲ್ಲ ಅದು ಒಂದು ಮಾಡ್ತೀನಿ. ಸೊ ಪ್ರಿಂಟ್ ಎ ಲೆಫ್ಟ್ ಶಿಫ್ಟ್ ಎಷ್ಟು, ಒಂದು ಬಿಟ್ ಲೆಫ್ಟ್ ಶಿಫ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಬಿಟ್ ವೈಸ್ ಎಕ್ಸಾರ್ ಮಾಡೋಣ. ಅಂಡ್ ನಾರ್ ಅದೆಲ್ಲ ಮಾಡಿದೀವಿ. ಸೊ ಬಿಟ್ ವೈಸ್ ನಾರ್ ಕೂಡ ಒಂದು ಯೂಸ್ ಮಾಡೋಣ. ಸೊ ಇದ್ರದ್ದು ಇವಾಗ ನಾವು ಔಟ್ಪುಟ್ ತೆಗೆಯೋಣ. ಸೊ ಲೆಟ್ ಮಿ ನೋ. ದಿಸ್ is all -6 10 6. Look here, we got the values. Not a means here what we have a 5. Not a means it is not like that -5. We have given here this right 101. In binary language it is actually doing the work. If we do
ಇದಕ್ಕೆ ನಾವು ನಾಟ್ ಬರೆದ್ರೆ ಏನಾಗುತ್ತೆ 101ಗೆ 010 ನಥಿಂಗ್ ಬಟ್ 4 ಆ ತರ ಬರುತ್ತೆ. ಸೊ ನೆಕ್ಸ್ಟ್ ಎ ಲೆಸ್ ದ್ಯಾನ್ ಲೆಫ್ಟ್ ಶಿಫ್ಟ್ ಈಕ್ವಲ್ಸ್ ಒನ್ಸ್ ಅಂತ ಕೊಟ್ಟಿದ್ದೀವಿ. ಲೆಫ್ಟ್ ಶಿಫ್ಟ್ ಮಾಡಿದಾಗ ಇದನ್ನ ಲೆಫ್ಟ್ ಕಡೆ ಒಂದು ಶಿಫ್ಟ್ ಮಾಡಬೇಕು. ಸೊ ಅವಾಗ 10 ಬರುತ್ತೆ. ನೆಕ್ಸ್ಟ್ ಎ ಸ್ಟಾರ್ ಬಿ ಕೊಟ್ಟಿದ್ದೀವಿ, ಸಾರಿ ಎಕ್ಸಾರ್ ಗೇಟ್ ಕೊಟ್ಟಿದ್ದೀವಿ. 5 3 ಎಕ್ಸಾರ್ ಮಾಡಿದಾಗ 6 ಬರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಆಪರೇಟರ್ಸ್. ಥ್ಯಾಂಕ್ ಯು ಗೈಸ್. ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನಿಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೆ ಕೋಡಿಂಗ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಬೇಕು. ಸೊ ನೀವು ಅವ್ರಿಗೆ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಬ್ಸ್ಕ್ರೈಬರ್ಸ್ ಕೊಡಂಗೆ ಹೆಲ್ಪ್ ಮಾಡಿಸಿ. ಥ್ಯಾಂಕ್ ಯು.